ಹನುಮಂತ ಜಯ 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 ಹನುಮಂತ ಜಯ 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 ಹನುಮಂತ ರಾಮ ರಕ್ಷೆ ತಾಮಸ ಮಾಡದೆ ಮುದ್ರೆಯ ನೀಡಿ ರಾಮ ರಕ್ಷೆ ರಮಣಿಗೆ ಬೇಡಿ ತಾಮಸ ಮಾಡದೆ ಮುದ್ರೆಯ ನೀಡಿ ಪ್ರೇಮದ ಜ್ಞಾನಕ್ಕೆ ಗುರುವನ್ನು ಪಡೆದಾಗ ಆಮ ಬಂಧನಗಳು ಫಲವನ್ನು ಬೇಡಿ ಪ್ರೇಮದ ಜ್ಞಾನಕ್ಕೆ ಗುರುವನ್ನು ಪಡೆದಾಗ ಆಮ ಬಂಧನಗಳು ಫಲವನ್ನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಬೈದು ಹಣ್ಣಿನ ನೆವದಲ್ಲಿ ಅಸುರರ ವೈದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ವೈದು ಪಣ್ಣ ಪಣ್ಣನ ಕರೆನ ಕನಕದಾಡುತ್ತ ಬಣ್ಣಿಸಿಗ ಸುರನ ಬಲವನ್ನು ಮುರಿದು ಪಣ್ಣ ಪಣ್ಣನ ಕರೆನ ಕನಕದಾಡುತ್ತ ಬಣ್ಣಿಸಿಗ ಸುರನ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ಎಟ್ಟ ಮೂರುತಿ ಬಳಿಬಳಿರೆ ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ ಜೈ 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 ಹನುಮಂತ. ಸ್ನೇಹಿತರೆ, ಫುಲ್ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ ಅಲ್ವಾ? ಖಂಡಿತ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಕಂಚಿನ ಕಂಠದ ಗಾಯಕರು, ಎಂಥ ನಾಸ್ತಿಕನು ಕೂಡ ಆಸ್ತಿಕನಾಗಿ ಬದಲಾಗಬಲ್ಲ ಅಂತ ಒಂದು ಶಕ್ತಿ ಇದೆ ಇವರ ಹಾಡಿಗೆ. ಯಾರು ಏನು ಅಂತ ಎಲ್ಲವನ್ನ ಹೇಳ್ತೀನಿ. ಹಾಡನ್ನು ಕೂಡ ಫುಲ್ ಹಾಕ್ತೀನಿ. ಮುಂದಿನ ಎಪಿಸೋಡ್ ಇರ್ಬೋದು, ಯಾಕೆಂದರೆ ಒಂದೇ ವಿಡಿಯೋ ತುಂಬ ದೀರ್ಘ ಆಗೋದು ಬೇಡ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ವ್ಲಾಗ್ಸ್. ಸ್ನೇಹಿತರೆ, ಒಂದು ವಿಶೇಷವಾದ ವಿಷಯ ವಿವರಣೆಗೆ ನಿಮಗೆ ಸ್ವಾಗತವನ್ನು ಹೇಳ್ತಾ, ಸ್ನೇಹಿತರೆ, ದಾಸ ನಮನ 2026 ಏನು ಅಂತ ಕೇಳ್ತಿದ್ದೀರಾ? ಎಸ್ ಸ್ನೇಹಿತರೆ, ಇದು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೀತಾ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾನಿದ್ದೇನೆ. ಏನು ಎತ್ತ ಅಂತ ಎಲ್ಲವನ್ನು ಹೇಳ್ತೇನೆ. ಸ್ನೇಹಿತರೆ ಬನ್ನಿ, ಎಲ್ಲೂ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆದ ವಿಡಿಯೋವನ್ನು ನೋಡಿ, ಯಾಕೆಂದರೆ ಇದು ಬಹಳ ವಿಶೇಷವಾದದ್ದು. ಹಾಗೆ ನಿಮ್ಮದೊಂದು ಸಪೋರ್ಟ್ ಇರಲಿ. ವಿಡಿಯೋ ಎಂಡಲ್ಲಿ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ದಾಸ ನಮನ ಇದು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಮಂಗಳೂರು ಪ್ರಸ್ತುತಪಡಿಸುವ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ಮೈಸೂರು ರಾಮಚಂದ್ರಾಚಾರ್ಯ ಇವರಿಂದ ಅದ್ಭುತ ಭಕ್ತಿ ಗಾಯನ ಕಾರ್ಯಕ್ರಮ. ಇದೇ ಫೆಬ್ರವರಿ 22ರಂದು ಭಾನುವಾರ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಹರಿದಾಸರ ಕೀರ್ತನೆಗಳನ್ನು ಹಾಡುವಂಥ ಒಂದು ವಿಶೇಷವಾಗಿ ಹಾಡುವಂಥ ನೀವು ಕೇಳಿರ್ಬೋದು, ರಾಮಚಂದ್ರಾಚಾರ್ಯರ ಅವರ ಶ್ರೋತೃಗಳಿಗೆ ಯಾವ ರೀತಿ ಒಂದು ಭಾವಪೂರ್ಣವಾಗಿ ಹಾಡುತ್ತಾ ನಮ್ಮನ್ನೆಲ್ಲ ಒಂದು ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯುವ ಒಂದು ವಿಶೇಷವಾದ ಶಕ್ತಿ ಇರುವಂಥದ್ದು. ನಾನು ಈ ಮೊದಲು ಇಲ್ಲಿ ಬಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ನನಗೆ ಇವರ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ಯಾಕೆಂದರೆ ಇದಕ್ಕೆ ಅವಕಾಶಕ್ಕಾಗಿ ಮೊಟ್ಟ ಮೊದಲನೇದಾಗಿ ಗುರುರಾಜ್ ಸರ್ಗೆ ಧನ್ಯವಾದವನ್ನು ಹೇಳ್ತಾ, ಬಹುಶಃ ನೀವು ಯೂಟ್ಯೂಬಲ್ಲಿ ರಾಮಚಂದ್ರಾಚಾರ್ಯ ಮೈಸೂರು ಅಂತ ಹಾಕಿದರೆ ಅವರ ಒಂದು ಅದ್ಭುತ ಗಾಯನ ಲೋಕ ತೆರೆದುಕೊಳ್ಳುತ್ತೆ. ಸ್ನೇಹಿತರೆ, ಇವರು ಕರ್ನಾಟಕದ ಅತ್ಯಂತ ಜನಪ್ರಿಯ ದಾಸವಾಣಿ ಗಾಯಕರಲ್ಲಿ ಒಬ್ಬರು. ಭಕ್ತಿಗೀತೆಗಳ ಮೂಲಕ ಜನಪ್ರಿಯರಾಗಿದ್ದಾರೆ. ಹರಿದಾಸ ಸಾಹಿತ್ಯವನ್ನು, ವಿಶೇಷವಾಗಿ ಪುರಂದರದಾಸರು, ಕನಕದಾಸರ ಕೃತಿಗಳನ್ನು ತಮ್ಮ ಸುಶ್ರಾವ ಕಂಠದಲ್ಲಿ ಹಾಡುವುದಕ್ಕೆ ಕಂಚಿನ ಕಂಠದ ಗಾಯಕರು. ಒಮ್ಮೆ ಕೇಳಿದ್ರೆ ಮತ್ತೊಂದು ಸಲ ಮತ್ತು 10 ಸಲ ಕೇಳುವ ಅಂತ ಆಗುತ್ತೆ. ಮತ್ತೊಂದು ಅವರ ವಿಶೇಷತೆ ಏನು ಅಂದರೆ, ಅವರು ಹಾಡುವ ಪ್ರತಿಯೊಂದು ಕೃತಿಗೂ ಕೀರ್ತನೆಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ಚಿತ್ರವನ್ನು ಭಕ್ತರಿಗೆ ತೋರಿಸಿ ಭಾವಪೂರ್ಣವಾಗಿ ಹಾಡ್ತಾರೆ. ಅದನ್ನು ಭಕ್ತರು ಕೂಡ ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ಶಕ್ತಿ ಅವರಲ್ಲಿದೆ. ಎಂಥ ನಾಸ್ತಿಕನೂ ಕೂಡ ಆಸ್ತಿಕನಾಗಬಲ್ಲ ಅಂತಹ ಶಕ್ತಿ ಇದೆ. ಸ್ನೇಹಿತರೆ, ನನಗೆ ಯಾವಾಗಲೂ ಕುತೂಹಲ ಇತ್ತು, ಸಂಶಯ, ಯಾಕೆ ಹಾಗೆ ತೋರಿಸ್ತಾರೆ, ಏನು ವಿಶೇಷ, ಅದಕ್ಕೆ ಅವರು ಎಷ್ಟು ಹೊತ್ತು ತಯಾರಿ ನಡೆಸ್ಕೋಬೇಕು ಅಂತ ಎಲ್ಲ ಕುತೂಹಲ ಇತ್ತು. ಅದನ್ನು ಕೇಳುವ ಒಂದು ಅವಕಾಶ ಕೂಡ ನನಗೆ ಸಿಕ್ತು. ಈಗ ನಾನು ಕಾರ್ಯಕ್ರಮದ ಮೊದಲು ಇಲ್ಲಿ ಬಂದು ಅವರ ಜೊತೆ ಮಾತಾಡ್ತಾ ಇದ್ದೇನೆ. ಅವರ ಒಂದು ಕೀರ್ತನೆಯನ್ನು ಕೇಳಿಬಿಟ್ಟು ಅವ್ರ ಜೊತೆ ಮಾತಾಡುವ ಬನ್ನಿ. ಆತ್ಮೀಯರೇ ನಮಸ್ಕಾರ. ರಾಮಕೃಷ್ಣ ಮಿಷನ್ ಮಂಗಳೂರು ಇಲ್ಲಿ ನಡೀತಿರುವಂಥ ದಾಸನಮನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಾಸನಮನ ಕಾರ್ಯಕ್ರಮಕ್ಕೂ ಮೊದಲು ನನಗೆ ಶ್ರೀರಾಮಚಂದ್ರಾಚಾರ್ಯರು ಮೈಸೂರು ಅವರಿಂದ ಒಂದಿಷ್ಟು ಮಾತುಗಳನ್ನು ಕೇಳುವ ಅಂತಾಯಿತು. ಹಾಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರಿಗೆ ಶಿರಬಾಗಿ ನಮಿಸ್ತಾ ಇದ್ದೇನೆ. ಆಚಾರ್ಯ ನಮಸ್ಕಾರ.
ಆಚಾರ್ಯ, ಒಂದು ಪ್ರಶ್ನೆ. ಕಲಿಯುಗದಲ್ಲಿ ಭಗವಂತ ಒಲಿಯೋದು ಭಕ್ತಿಯಿಂದ ಹಾಡೋ ಭಜನೆ ಕೀರ್ತನೆಗೆ ಅಂತ. ಹಾಗಂತ ಕೃಷ್ಣ ಆಗಲೇ ಹೇಳಿದ. ದಾಸರು ಅದನ್ನು ಹೇಳಿದರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾವು ನಿಮಗೆಂಬ ಅಂತ ದಾಸರು ಆಗಲೇ ಹೇಳಿದರು. ಆಚಾರ್ಯ, ನಿಮ್ಮ ಈ ಹಾಡಿನ ಪಯಣ ಎಷ್ಟು ವರ್ಷದಿಂದ, ಯಾವಾಗಿಂದ ಹಾಡ್ತಾ ಇದ್ರಿ? ಅಂದರೆ ತಮ್ಮ ಎಷ್ಟನೇ ವರ್ಷದಿಂದ ಹಾಡ್ತಾ ಇದ್ರಿ? ಈ ಒಂದು ಹಾಡಿಗೆ ನಿಮಗೆ ಕಾರಣಕರ್ತರು, ಹೆತ್ತವರು, ತಂದೆಯ, ತಾಯಿಯ, ಯಾರು? ಈ ಸಂದರ್ಭದಲ್ಲಿ ನೀವು ಯಾರನ್ನು ನೆನಪು ಮಾಡಿಕೊಳ್ತೀರಿ? ನಾವು ಸುಮಾರು ಒಂದು 27 ವರ್ಷದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವುದೋ ಒಂದು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಭಜನೆ ಆಗ್ತಾ ಇತ್ತು. ಆ ಭಜನೆ ನೋಡಿ ಅದರಿಂದ ಸ್ಫೂರ್ತಿಗೊಂಡು ಅವ್ರ ಭಜನಾ ಮಂಡಳಿ ನಾನು ಸೇರ್ಕೊಂಡೆ. ಮನೇಲಿ ಯಾರಿಗೂ ಸಂಗೀತದ ಒಂದು ಗಂಧದ ಇದಿಲ್ಲ, ಯಾರು ಮ್ಯೂಸಿಷಿಯನ್ ನಮ್ಮ ಇದರಲ್ಲಿಲ್ಲ. ಈ ಇದಕ್ಕೆ ಬಂದಿದ್ದು ನಾನು ಒಬ್ಬನೇ ನಮ್ಮ ಮನೆಯಿಂದ. ಅದೊಂದು 27 ವರ್ಷ ಈಗ ತುಂಬ್ತಿದ್ರು. ಸುಮಾರು ಭಜನೆಗಳನ್ನ ನಾವೊಂದು ಎಲ್ಲ ಮಠಗಳಲ್ಲೂ ಮೈಸೂರಲ್ಲಿ ಮಾಡ್ತಾ ಬಂದಿದ್ದೇವೆ. ತಿರುಪತಿ ಬ್ರಹ್ಮೋತ್ಸವದಲ್ಲೂ ಅದು ಮಾಡಿ ಸುಮಾರು ವರ್ಷಗಳ ಕಾಲ ಮಾಡಿದ್ದೇವೆ. ಈ ಪಯಣ ಇಲ್ಲಿ ತನಕ ಹೇಳ್ಕೊಂಡ್ ಬಂದಿದ್ದೇವೆ. ಖಂಡಿತ ನಿಮ್ಮ ಪಯಣ ಹೀಗೆ ಸಾಗ್ತಾ ಇರಲಿ. ಇವತ್ತಿನ ಸಂಗೀತಗಾರರು ಏನು ಕೇಳಿದ್ರೆ, ಸಾಹಿತ್ಯವನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ಕಲಾವಿದರಿಗೆ ಆ ಸಾಹಿತ್ಯವನ್ನ ನೋಡ್ಬೇಕು ಅಥವಾ ಒಂದು ಸ್ಟ್ಯಾಂಡ್ ಇಡಬೇಕು, ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಬಟ್ ನಿಮ್ಮ ಒಂದು ನಾಲಿಗೆಯಲ್ಲಿ ಆ ಸರಸ್ವತಿ ಶಾರದೆ ನರ್ತನೆ ಮಾಡ್ತಾ ಇದ್ದಾರೇನೋ ಅನ್ನುವಷ್ಟು ನೀವು ಭಾವಪರವಶರಾಗಿ ಹಾಡ್ತಾ ಇದ್ರಿ. ಎಲ್ಲ ಸಾಹಿತ್ಯ ಸುಮಾರು ನಿಮ್ಮ ನಾಲಿಗೆಯಲ್ಲಿ ಕೂತು ಹೋಗಿದೆಯಾ? ಅದೇ ನಾವು ಭಜನೆ ಮಾಡ್ತಾ ಇದ್ದಿದ್ರಿಂದ ಅದು ನಮ್ಗೆ ಅದು ರೂಢಿಯಾಗಿ ಒಂಚೂರು ತಲೆಯಲ್ಲಿ ಉಳಿದಿತ್ತು. ಆದ್ರೆ ಕೆಲವು ಪುಸ್ತಕ ಇಟ್ಕೊಂಡಿರ್ತೇನೆ, ಎಲ್ಲದಕ್ಕೂ ಇಟ್ಕೊಳ್ಳಿದ್ದೇನೆ. ಆದ್ರೆ ಜನರಲ್ ಸಾಹಿತ್ಯಗಳು ರೆಗ್ಯುಲರ್ ಏನು ಹಾಡ್ತೀವಿ ಅದಕ್ಕೆ ಅದು ಹಾಡಿ ಅಭ್ಯಾಸ ಆಗೋಗಿರುತ್ತೆ. ಅದರಿಂದ ಅದಕ್ಕೇನು ಬೇಕಾಗೋದಿಲ್ಲ. ಆದ್ರೂ ಒಂದು ಪುಸ್ತಕ ಅಂತ ಇಟ್ಕೊಂಡಿರ್ತೀನಿ ನಾನು. ಆದ್ರೆ ಅಕಸ್ಮಾತ್ ಮರೆತರು ಅದು ನೆನಪಿಗೆ ಬರಬೇಕು ಆ ತಕ್ಷಣಕ್ಕೆ. ಬಟ್ ವಿಶೇಷವಾಗಿ ಅಂದ್ರೆ ಬಹುಶಃ ಎಲ್ಲರಿಗೂ ಒಂದು ಸಂಶಯ ಇದೆ, ಮತ್ತೆ ಕುತೂಹಲ ಇದೆ. ನಿಮ್ಮ ಪ್ರತಿ ಪದ್ಯದಲ್ಲೂ ಆ ಒಂದು ಹಾಡಿಗೆ ಸಂಬಂಧಪಟ್ಟ ಹಾಗೆ ದೇವರ ಚಿತ್ರಣವನ್ನ ಈಗ ನಿಮ್ಗೆ ನೋಡದೆ ನೀವು ಅದನ್ನು ತೆಗಿತೀರಿ. ಕೃಷ್ಣನ ಹಾಡನ್ನು ಹಾಡ್ತೀರಿ, ರಾಘವೇಂದ್ರ ಸ್ವಾಮಿಗಳ ಹಾಡನ್ನು ಹಾಡ್ತೀರಿ, ಶಿವನ ಹಾಡುಗಳನ್ನು ಹಾಡ್ತೀರಿ. ಆದ್ರೆ ನೀವು ಹಾಡನ್ನ ಹಾಡುವಾಗ ಅದೇ ಪಿಕ್ಚರ್ ಅನ್ನೇ ತೆಗೆದು ಭಕ್ತರಿಗೆ ತೋರಿಸುವಂತ ಒಂದು ಉದ್ದೇಶ ಏನು? ಅಂದ್ರೆ ಆ ಸಾಹಿತ್ಯದ ಅರ್ಥ ಜನಗಳಿಗಾಗಬೇಕು. ತುಂಬಾ ದೊಡ್ಡ ಸಾಹಿತ್ಯವನ್ನ ನಮ್ಮ ಹರಿದಾಸರು ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ. ಅದೀಗ ಗಜೇಂದ್ರ ಮೋಕ್ಷ ಅಂದ್ರೆ ಕೆಲವರಿಗೆ ಪಿಕ್ಚರ್ ಬರೋದಿಲ್ಲ. ಈಗಿನ ಮಕ್ಕಳನ್ನ ಉದ್ದೇಶ ಇಟ್ಕೊಂಡು ನಾವು ಅದೆಲ್ಲ ಪಿಕ್ಚರ್ಗಳನ್ನ ಮಾಡಿಸಿದ್ದೇವೆ. ಗಜೇಂದ್ರ ಮೋಕ್ಷ ಅಂದ ಕೂಡಲೇ ಮಕ್ಕಳಿಗೆ ಇದು ಗಜೇಂದ್ರ ಮೋಕ್ಷ ಅಂತ ಗೊತ್ತಾಗಬೇಕು. ದೊಡ್ಡವ್ರ ಪಕ್ಕದಲ್ಲಿರೋರು ಹೇಳ್ತಾರೆ, ನೋಡಿ ಇದು ಗಜೇಂದ್ರ ಮೋಕ್ಷ, ಆನೆ ಇದೆ, ಮೊಸಳೆ ಇದೆ, ಹೀಗೆ ಅಂತ. ಅದು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಧ್ರುವನ್ ಕತೆ ಬಂದಾಗ ಧ್ರುವಂದು ತೋರಿಸ್ತಾರೆ, ನೋಡು ಚಿಕ್ಕ ವಯಸ್ಸಿಗೆ ಅವನು ದೇವರನ್ನ ದರ್ಶನ ಮಾಡಿದ. ಪ್ರಹ್ಲಾದನ್ ಕತೆ ಬಂದಾಗ ನೋಡು ಆನೆ ಕೇಳಿ ತುಳಿಸಿದ್ರು ಅವ್ನಿಗೇನು ಆಗ್ಲಿಲ್ಲ, ದೇವರ ಅವ್ರ ಜೊತೆ ಯಾವಾಗ್ಲೂ ಇದ್ದ, ನಾವು ಹೀಗೆ ಇರ್ಬೇಕು ಅಂತ ಅವರೆಲ್ಲ ತಂದೆ ತಾಯಿಗಳು ಹೇಳ್ಕೊಡ್ತಾರೆ. ಮಕ್ಕಳೆಲ್ಲ ಅದೊಂದು ಭಕ್ತಿ ಜಾಗೃತ ಆಗ್ತಾ ಹೋದಾಗ ಒಂದು ಉತ್ತಮವಾದ ಸಮಾಜ ನಮ್ಗೆ ಮುಂದೆ ನಿರ್ಮಾಣ ಆಗ್ತದೆ. ಗೊತ್ತಾಗ್ಲೇಬೇಕು. ಯಾಕಂದ್ರೆ ನಾವು ಚಿಕ್ಕಂದಲ್ಲಿ ಮಕ್ಕಳು ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನಾವು ಕೊಡೋದು ಕಷ್ಟ, ನಮ್ ಕೈ ಮೀರಿ ಹೋಗಿರ್ತಾರ. ಅದೊಂದು ಅದ್ಭುತವಾದ ಒಂದು ಪರಿಣಾಮ ಈ ಫೋಟೋಗಳಿಂದ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನೀವು ಹಲವಾರು ಚಿತ್ರ ಸುಮಾರು 2,000ಕ್ಕೂ ಹೆಚ್ಚು ಫೋಟೋಗಳು ನಮ್ಮ ಹತ್ರ ಇದ್ದಾವೆ. 2,000ಕ್ಕೂ ಆಯಾ ಸಾಹಿತ್ಯಕ್ಕೆ ತಕ್ಕ ಹಾಗೆ ಅದನ್ನ ಜೋಡಿಸ್ಕೋತೀವಿ. ಮೊದಲಿಗೆ ಒಂದು ಸುಮಾರು ಒಂದು 30 ಹಾಡಿಗೆ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆಯಾ ಹಾಡುಗಳಿಗೆ ಅದನ್ನು ತೆಗೆದಾಗ ಅದೇ ಬರ್ತದೆ. ಅಂದ್ರೆ ಒಂದು 2 ಗಂಟೆ ಪ್ರಿಪರೇಷನ್ ಇದೆ ನನ್ನ ಪ್ರೋಗ್ರಾಮ್ ಮುಂಚೆದು. ಒಂದು 2 ಗಂಟೆ ಪ್ರಿಪರೇಷನ್ ಆಗ್ತದೆ. ಖಂಡಿತ ಇದು ಖಂಡಿತ ಜನರ ಮೇಲೆ ಪರಿಣಾಮ ಖಂಡಿತ ಅಂದ್ರೆ ಕಾನ್ಸಂಟ್ರೇಟ್ ಅಲ್ಲೇ ಇರ್ತದೆ, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಹೌದು ಭಕ್ತಿ ನಾಡು ಅಂದ್ರೆ ನೀವು ತೆಗೆದು ತೋರಿಸೋದೇ ಒಂದು ನಾವು ನೋಡಿದ್ದನ್ನ ಬೇಗ ಗ್ರಹಿಸ್ತೇವೆ, ಕೇಳಿದ್ದನ್ನ ಗ್ರಹಿಸೋದಿಲ್ಲ, ನೋಡಿದ್ದನ್ನ ತುಂಬಾ ಅಟ್ರಾಕ್ಟ್ ಮಾಡಿ. ಮುಂದುವರೆದಂತೆ ವಿಶೇಷವಾಗಿ ನೀವು ಪ್ರತಿ ವರ್ಷ ಪುರಂದರ ದಾಸರ ಆರಾಧನೆಯನ್ನ ನೀವು ದೇಶದ ಹಲವು ಭಾಗಗಳಲ್ಲಿ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಮಾಡಿದಿರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇದು ಬಹಳ ಒಂದು ಖರ್ಚಿನ ದೊಡ್ಡ ಇವೆಂಟ್. ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ತಾವು ಅಂತ? ನಮ್ದು ಈಗ ಮೊನ್ನೆ ಜನವರಿಲಿ ಆಗಿದ್ದು ತಿರುವನಂತಪುರ, ಕೇರಳ, ಅನಂತ ಪದ್ಮನಾಭನ್ ಸನ್ನಿಧಿನ ಆಯ್ತು. ಸುಮಾರು 5 ದಿನಗಳ ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ಆಯ್ತು ಕಾರ್ಯಕ್ರಮ.
5 ದಿನಗಳ ಕಾಲ ಸುಮಾರು ಒಂದು 6,000 ಜನ ನಮ್ಮ ದೇಶದ ನಾನಾ ಭಾಗಗಳಿಂದ ಅಲ್ಲಿಗೆ ಬಂದು ಸೇರಿದ್ರು. ಅಂದ್ರೆ ಈ ವರ್ಷಕ್ಕೋಸ್ಕರ ಜನ ಕಾಯ್ತಿರ್ತಾರೆ, ಈ ಇವೆಂಟ್ಗೋಸ್ಕರ. ಅವರೆಲ್ಲ ಮೊದಲೇ ಬುಕ್ ಮಾಡಿಕೊಂಡು ಅಲ್ಲಿಗೆ ಬಂದಿರ್ತಾರೆ. ನಾವೇನು ಅವ್ರನ್ನ ಕರ್ಸೋದಿಲ್ಲ, ಅಂದ್ರೆ ನಾವು ದುಡ್ಡು ಹಾಕಿ ಅವ್ರು ಕರ್ಸೋದಿಲ್ಲ. ಅವರೇ ದುಡ್ಡು ಹಾಕೊಂಡು ಸ್ವತಃ ಅವರೇ ರೂಮ್ಗಳು ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಬಂದಾಗ ಅವ್ರಿಗೊಂದು ತೀರ್ಥ ಪ್ರಸಾದ ಉಳ್ಕೊಳ್ಳೋ ವ್ಯವಸ್ಥೆ ನಾವು ಮಾಡಿರ್ತೇವೆ ಅಷ್ಟೇ. ಬಹಳ ಶ್ರದ್ಧಾ ಭಕ್ತಿಗಳಿಂದ ಜನಗಳು ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬರ್ತಾರೆ. ಅದೊಂದು ವಿಶೇಷ. ಅಂದ್ರೆ ಪ್ರವಚನಗಳಿರುತ್ತೆ, ಸಂಗೀತಗಳಿರುತ್ತೆ. ಜನಗಳು ಅದರಲ್ಲಿ ಫುಲ್ ತಲ್ಲೀನರಾಗಿರ್ತಾರೆ. ನಾನಾ ಭಾಗದ ಸ್ವಾಮಿಗಳೆಲ್ಲ ಬರ್ತಾರೆ. ಅದೆಲ್ಲ ಸಂಸ್ಥಾನ ಪೂಜೆಗಳು ಅವೆಲ್ಲ ನೋಡಿ ಅವ್ರಿಗೊಂದು ಸಾರ್ಥಕ ಭಾವನಾ ಜೀವನದಲ್ಲಿ ಕಳೆದಿದೆ ಅನ್ನೋ ಭಾವನಾ. ಅದೊಂದು ದೊಡ್ಡ ಇವೆಂಟ್. ಅದು ಇವೆಂಟ್ ತುಂಬಾ ದೊಡ್ಡ, ಅದಕ್ಕೆಲ್ಲ ತುಂಬಾ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಅದು ಭಕ್ತರು ಎಲ್ಲ ಸಂಗ್ರಹ ಮಾಡಿ ಕೊಡ್ತಾರೆ. ಬಂದ ಭಕ್ತರುಗಳು ತುಂಬಾ ಸಹಕಾರ ಕೊಟ್ಟು ಅದನ್ನ ಮಾಡ್ತಾರೆ. ಕೆಲವರು ಅನ್ನದಾನ ಒಪ್ಕೋತಾರೆ, ಕೆಲವರು ಪ್ರವಚನ ಒಪ್ಕೋತಾರೆ. ಒಟ್ಟಿನಲ್ಲಿ ಕೃಷ್ಣನ ಸೇವೆ ದೇವರ ದಯದಿಂದ ನಡೀತಾರೆ. ಖಂಡಿತ ಆಚಾರ್ಯ, ಇದು ಒಂದು ಸದವಕಾಶ. ಇವತ್ತು ಮಂಗಳೂರಿನ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠದಲ್ಲಿ ಶಿಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಕೊನೆಯದಾಗಿ ನಿಮ್ಮ ಈ ಹರಿದಾಸ ಸೇವೆ, ಭಕ್ತಿ ಗಾಯನ ಸೇವೆ ಇನ್ನಷ್ಟು ಮತ್ತಷ್ಟು ವರ್ಷಗಳ ಕಾಲ ನಮ್ಮೆಲ್ಲರ ಶ್ರೋತೃಗಳ ಮನಸ್ಸು ಕಿವಿಗಳನ್ನು ತಣಿಸಲಿ. ನಿಮ್ಮ ಸೇವೆ ಭಗವಂತನಿಗೆ ಖಂಡಿತ ತಲುಪುತ್ತೆ. ಆಚಾರ್ಯರೇ, ಈ ಭಕ್ತಿ ಗಾಯನದ ಸೇವೆ ನಿರಂತರವಾಗಿ ಮುಂದುವರಿಯಲಿ ಅಂತ ಆ ಕೃಷ್ಣನಲ್ಲಿ ಪ್ರಾರ್ಥನೆ. ಆಚಾರ್ಯರೇ, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಹಲವಾರು ಜನರಿಗೆ ಕುತೂಹಲ ಇತ್ತು, ಯಾಕೆ ಆ ಭಾವಚಿತ್ರವನ್ನ ಅಂದ್ರೆ ದೇವರ ಚಿತ್ರಣವನ್ನ ತೋರಿಸಿ ಹಾಡ್ತಾರೆ ಅಂತ ಹೇಳಿ. ಸೊ ಎಲ್ಲವನ್ನ ಇವತ್ತು ನಮ್ಮ ವೀಕ್ಷಕರಿಗಾಗಿ ಮತ್ತೆ ನನಗಾಗಿ ವಿಷಯವನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆ ಭಗವಂತನ ಹರಿದಾಸ ಸೇವೆ, ಭಜನೆ ಮೂಲಕ ಸಮಾಜ ತಿದ್ದುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ನಿಮಗದು ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸುತ್ತಾ ಶರಣು. ದೇವರೆಲ್ರಿಗೂ ಒಳ್ಳೇದು ಮಾಡ್ಲಿ, ದಾಸ ಸಾಹಿತ್ಯ ಚೆನ್ನಾಗಿ ಬೆಳೀಲಿ ಅಂತ ಎಲ್ಲರಲ್ಲೂ ಆಶಿಸ್ತೀವಿ. ತಮಗೂ ಸಂತೋಷ. ಒಳ್ಳೇದ. ನಾರಾಯಣ ಒಳ್ಳೇದ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಈ ವಿಡಿಯೋದ ವಿಶೇಷತೆ. ಇನ್ನು ಹಲವು ವಿಷಯಗಳು ನಮಗೆ ಮತ್ತೆ ಅವರ ತಂಡದವರು ಹೇಳಿದರು. ಅಂದರೆ ಇವರ ಹರಿದಾಸ ಸೇವೆ ಯಾವ ರೀತಿ ಇದೆ ಅಂತೇಳಿ, ಪ್ರತಿ ವರ್ಷ ಅಧಿಕ ಮಾಸದಲ್ಲಿ ಬೆಂಗಳೂರಿನಲ್ಲಿ ಪ್ರತಿದಿನ 3.5 ತಾಸು ಹಾಡನ್ನು ಹಾಡ್ತಾರೆ. ಅದು ಒಮ್ಮೆ ಹಾಡಿದ ಹಾಡನ್ನು ಮತ್ತೆ ಆಡಲ್ಲ. ಇದು ನಿರಂತರವಾಗಿ 1 ತಿಂಗಳು ನಡೆಯುತ್ತೆ. ನಿಜವಾಗ್ಲಿ ನಮೋ ನಮಃ. ಅಷ್ಟೇ ಅಲ್ಲ, ಏಕಾದಶಿ ವಿಶೇಷ, 1 ತೊಟ್ಟು ನೀರನ್ನು ಕುಡಿಯೋಲ್ಲ ಅವರು, ಏನೂ ಇಲ್ಲ, ನಿರಂತರವಾಗಿ ಹಾಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಮೊದಲು ಅದರ ತಯಾರಿಗಾಗಿ, ಅಂದರೆ ಇದೆಲ್ಲವನ್ನು ಜೋಡಿಸ್ಕೊಳ್ಳೋದಕ್ಕಾಗಿ ಎಷ್ಟು ಹೊತ್ತು ಬೇಕು ಗೊತ್ತಾ? ಸರಿಸುಮಾರು 3 ತಾಸು ಬೇಕಾಗುತ್ತೆ. ಅವರ ತಂಡದವರು ವಾದಿರಾಜರು ಅಂತೇಳಿ, ಅವರು ಬಹಳ ನೋಡಿ, ಅವರು ನೋಡ್ತಾ ಇದ್ದೀರಲ್ಲ, ಪಟಗಳನ್ನು ಎತ್ತಿ ಸರಿಯಾಗಿ ಜೋಡಿಸ್ಲಿಕ್ಕೆ ಅವರೇ ಮಾಡ್ತಾ ಇರುವಂಥದ್ದು. ಅವರಿಗೆ ವಿಶೇಷವಾದ ಒಂದು ನಮನ ಹೇಳಲೇಬೇಕು. ಅಷ್ಟು ತಾಳ್ಮೆಯಿಂದ ಅವರು ಮಾಡ್ತಾರೆ. ಪಟಗಳನ್ನು ಜೋಡಿಸಿ ಆ ಹಾಡಿಗೆ ತಕ್ಕ ಹಾಗೆ ಅವರು ಜೋಡಿಸಿ ಇಡಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಇವರ ಗಾಯನದ ಇನ್ನೊಂದು ವಿಶೇಷ ಅಂದರೆ, ಉಡುಪಿ ಪರ್ಯಾಯ ಅಂದರೆ ಪಾಲಿಮಾರು ಮಠದ ಪರ್ಯಾಯದಲ್ಲಿ ನಿರಂತರವಾಗಿ 13 ತಾಸುಗಳ ಕಾಲ ಹಾಡಿದರು ಸ್ನೇಹಿತರೆ. ಆ 2 ವರ್ಷದ ಪರ್ಯಾಯದಲ್ಲಿ ಪ್ರತಿ ಏಕಾದಶಿಗೂ ಬಂದು, ತಿಂಗಳಿಗೆ 2 ಸಲ ಬರುತ್ತೆ, ಬಂದು ಹಾಡ್ತಿದ್ರಂತ. ಆ ಏಕಾದಶಿ ದಿನ ಹೇಳಿದ್ನಲ್ಲ, 1 ತೊಟ್ಟು ನೀರನ್ನು ಕೂಡ ಅವರು ತೆಗೆದುಕೊಳ್ಳಲ್ಲ. ಎಂಥ ಭಕ್ತಿ, ಎಂಥ ಶ್ರದ್ಧೆ! ನಿಜವಾಗಿ ಆ ಕೃಷ್ಣನಿಗೆ ಖಂಡಿತ ತಲುಪುತ್ತೆ. ಇಂಥ ಸೇವೆ ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಲಿ, ಆ ಕೇಳುವ ಸೌಭಾಗ್ಯ ನಮಗೂ ಸಿಗಲಿ ಅಂತ ಹೇಳ್ತಾ, ರಾಘವೇಂದ್ರ 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 ರಕ್ಷಣ. ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ, ಕಾಮ ಕ್ರೋಧಾದಿಗಳನ್ನ ಕಾಲಿನೊದ್ದಾತ, ಈತ ವ್ಯೋಮಕೇಶನಂತೆ 4 ವೇದ ಪ್ರಖ್ಯಾತ. ಕಾಮ ಕ್ರೋಧಾದಿಗಳನ್ನ ಕಾಲಿನೊದ್ದಾತ, ಈತ ವ್ಯೋಮಕೇಶನಂತೆ 4 ವೇದ ಪ್ರಖ್ಯಾತ. ಭೂಮಿಯೊಂದು ದುರ್ವಾದಿಗಳನ್ನೇ ಭೂರಿಗೆದ್ದಾತ, ಭೂಮಿಯು ದುರ್ವಾದಿಗಳನ್ನ
ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದಲ್ಲಿ ನಡೀತಿರುವಂಥ ಒಂದು ಕಾರ್ಯಕ್ರಮ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರಾಯೋಜಕತ್ವವನ್ನು ವಹಿಸಿದ್ದು ಶೀರ್ಷ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹಾಗೂ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಮಂಗಳೂರು. ಅಧ್ಯಕ್ಷರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ನಮಸ್ತೆ ಸರ್, ಈ ಒಂದು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸುಮಾರು 8 ವರ್ಷ ಆಯಿತು. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದ್ರಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂತೂ ಭಾಳ ದಿನಗಳ ನಿಮ್ಮ ಕನಸು ಅಂತ ಕಾಣುತ್ತೆ. ಇದು ನಿಮಗೆ ಹೇಗೆ ಅನಿಸುತ್ತೆ ಸರ್ ಈ ಒಂದು ಕಾರ್ಯಕ್ರಮ? ನಮ್ಮ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಅನ್ನೋದು 2018ರಲ್ಲಿ ಈ ಒಂದು ಸಂಸ್ಥೆ ಆರಂಭ ಮಾಡಿದ್ವಿ. ಇದರ ಮೂಲ ಉದ್ದೇಶ ಏನಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯದಲ್ಲಿ 2 ಕಣ್ಣುಗಳು ಅಂತಂದರೆ, ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯ ಅನ್ನೋದು 500 ವರ್ಷಗಳ ಹಿಂದೆ ವ್ಯಾಸರಾಯರು ಏನು ಶುರು ಮಾಡಿದ್ರು, ಅವರು ಪುರಂದರದಾಸರು, ಕನಕದಾಸರ ಆದಿಯಾಗಿ ನೂರಾರು ಹರಿದಾಸರು ತದನಂತರ ಬಂದರು. ಲಕ್ಷಾಂತರ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇದು ತತ್ವಜ್ಞಾನದ ಮೇಲೆ ಆಧಾರಿತವಾಗಿರುವಂಥ ಭಕ್ತಿಯೋಗದಲ್ಲಿ ಬರುವಂಥ ಥೀಮಿನ ಮೇಲೆ ಈ ಕೀರ್ತನೆಗಳು ರಚನೆ ಆಗಿವೆ. ಈ ಒಂದೊಂದು ಕೃತಿ ಕೂಡ ತುಂಬ ಮಹತ್ವದ್ದು, ಒಳ್ಳೆಯ ಜೀವನ ಸಂದೇಶವನ್ನು ಕೊಡುವಂಥದ್ದು. ಒಂದೊಂದು ಕೃತಿಗಳು ಅಥವಾ ಒಂದೊಂದು ಕೀರ್ತನೆ ಕೂಡ ಯಾವುದೇ ವ್ಯಕ್ತಿಯ ಜೀವನವನ್ನು ಬದಲು ಮಾಡುವಂಥ ಅತ್ಯುತ್ತಮ ಸಾಹಿತ್ಯವನ್ನು ಹೊಂದಿದೆ. ದುರದೃಷ್ಟ ಅಂತ ಹೇಳಿದ್ರೆ, 500 ವರ್ಷಗಳಿಂದಲೂ ಕೂಡ ನಾವು ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ದಾಸ ಸಾಹಿತ್ಯದ ಕೃತಿಗಳ ಕೀರ್ತನೆಗಳನ್ನು ಹಾಡ್ತಾ ಬಂದಿದ್ದಾರೆ, ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಸಾಹಿತ್ಯದ ಸಾರವನ್ನು ಯಾರು ತಿಳ್ಕೊಳ್ಳೋ ಪ್ರಯತ್ನ ಪಡಲಿಲ್ಲ, ಅಥವಾ ಅವರು ಹಾಡೋರು ಅದನ್ನು ಹೇಳಲಿಲ್ಲ. ಆದರೆ ಹಾಗಾಗಿ ನಮ್ಮದು ಮೂಲ ಉದ್ದೇಶ ಏನಂತಂದರೆ, ನಮ್ಮ ಇತಿಮಿತಿ ಒಳಗೆ ಹರಿದಾಸರ ಕೃತಿ ಕೀರ್ತನೆಗಳ ಸಂಗೀತ ಮತ್ತು ಸಾಹಿತ್ಯ ಎರಡನ್ನೂ ಕೂಡ ಜನತೆಗೆ ತಲುಪಿಸ್ಬೇಕು, ಮನೆಗಳಿಗೆ ತಲುಪಿಸ್ಬೇಕು, ತನ್ನ ಮೂಲಕ ಜಾಗೃತಿ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ 2018ರಲ್ಲಿ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನವನ್ನು ಮಂಗಳೂರಲ್ಲಿ ನಾವು ಸಮಾನ ಮನಸ್ಕರು ಸೇರಿ ಆರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ನೂರಾರು ಕಾರ್ಯಕ್ರಮಗಳನ್ನು ಮಂಗಳೂರಲ್ಲಿ ಆಯೋಜನೆ ಮಾಡಿದ್ದೇವೆ. ಬಹಳ ಸಂತೋಷ ಅಂತಂದರೆ, ದೊಡ್ಡ ಮನಸ್ಸಿನ ಜನರು ಇದ್ರ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ, ಮತ್ತು ನೂರಾರು ಜನಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ದಾಸ ಸಾಹಿತ್ಯದ ಬಗ್ಗೆ ದೊಡ್ಡ ಮಟ್ಟದ ಜಾಗೃತಿಯನ್ನು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಇದು ಮಾಡ್ತಾ ಇದೆ. ಅದು ಒಂದು ನಮಗೆ ದೊಡ್ಡ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ ಪುತ್ತೂರು ನರಸಿಂಹ ನಾಯಕರು ನಾವು ಮಂಗಳೂರಿಗೆ ಬಂದಿದ್ದಾರೆ, ಮತ್ತು ಹುಸೇನ್ ಸಾಬ್ ಹಿರಿಯ ಹರಿದಾಸರು ಅವರು ಮಂಗಳೂರಿಗೆ ಬಂದಾಗ ಅವರು ಕೃತಿ ಕೀರ್ತನೆಗಳನ್ನ ಆಸಕ್ತರಿಗೆ ನೂರಾರು ಜನಕ್ಕೆ ಅದನ್ನು ಉಚಿತವಾಗಿ ಹೇಳ್ಕೊಟ್ಟಿದ್ದೇವೆ, ಅದನ್ನು ಹೇಗೆ ಹಾಡೋದು ಅಂತ. ಹಾಗೆ MS ಗಿರಿಧರ್ ಅವರು ಕೂಡ 2-3 ವರ್ಷಗಳ ಕಾಲ ಬೆಂಗಳೂರಿಂದ ಇದಕ್ಕೋಸ್ಕರ ಮಂಗಳೂರಿಗೆ ಬಂದು ಈ ಕೀರ್ತನೆಗಳನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಬಹುಶಃ ಕನ್ನಡ ರಾಜ್ಯದಲ್ಲಿ, ನಮ್ಮ ನಾಡಿನಲ್ಲಿರುವಂಥ ಎಲ್ಲ ಹಿರಿಯ ದಾಸವಾಣಿ ಕಾರ್ಯಕ್ರಮಗಳನ್ನು ನೀಡುವಂಥ ಗಾಯಕರು ಮಂಗಳೂರಿಗೆ ಬಂದಾಗ ಅವರ ಕಾರ್ಯಕ್ರಮಗಳನ್ನ ಮಂಗಳೂರಲ್ಲಿ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಭಾಳ ವಿಶೇಷ ಅಂತಂದರೆ, ಮೈಸೂರು ರಾಮಚಂದ್ರಾಚಾರ್ ನಮ್ಮ ರಾಜ್ಯಕ್ಕೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವ್ರದ್ದು ವಿಶೇಷ ಅಂತಂದರೆ ಸಿರಿಕಂಠದ ಗಾಯಕರು. ಅವ್ರು ಹಾಡುವಾಗ ಅದಕ್ಕೆ ಸಂಬಂಧಪಟ್ಟಂಥ, ಆ ಕೃತಿಗೆ ಸಂಬಂಧಪಟ್ಟಂಥ, ಕೀರ್ತನೆಗೆ ಸಂಬಂಧಪಟ್ಟಂಥ ಫೋಟೋಗಳನ್ನ ತೋರಿಸ್ತಾ ಅದನ್ನು ಹಾಡ್ತಾರೆ. ಅದು ಇವರ ದೊಡ್ಡ ವಿಶೇಷ. ಅವರು ಇವತ್ತಿನ ದಿವಸ ಮಂಗಳೂರಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮಂಗಳೂರಿಗೆ ಬಂದು ಇವತ್ತಿನ ದಿವಸ ರಾಮಕೃಷ್ಣ ಆಶ್ರಮದಲ್ಲಿ ಈ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿರೋದು ಭಾಳ ಹೆಮ್ಮೆಯ ವಿಷಯ. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಹಲವಾರು ಕಾರ್ಯಕ್ರಮವನ್ನು ಮಾಡಿದರೆ, ಇನ್ನು ಮುಂದಿನ ಯೋಚನೆಗಳು ಏನು ನಿಮ್ಮದು? ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಶುರು ಮಾಡಿದ್ದು ಇದೇ ಉದ್ದೇಶದಿಂದ. ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ 2019ರಲ್ಲಿ ನಾವು ಆರಂಭ ಮಾಡಿದ್ವಿ. ಯಾವುದೇ ಒಂದು ಕಾರ್ಯಕ್ರಮ ಸಮಾರಂಭ ಮಾಡಬೇಕು ಅಂತಂದರೆ ಅದಕ್ಕೆ ಆರ್ಥಿಕ ಸಹಾಯ ಬೇಕಾಗುತ್ತೆ. ಯಾರನ್ನ ಅಂತ ಕೇಳೋದು, ಎಷ್ಟಂತ ಕೇಳೋದು. ತಿಂಗಳಿಗೆ 1-2 ಕಾರ್ಯಕ್ರಮ ಮಾಡಬೇಕು ಅಂತಂದರೆ ದೊಡ್ಡ ಮಟ್ಟದ ಹಣದ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಮ್ಮದೇ ಒಂದು ಹಣಕಾಸಿನ ಸಂಸ್ಥೆ ಇದ್ದರೆ ಯಾರಿಗೂ ಕೇಳದಲ್ಲೇ ನಾವೇ ಈ ರೀತಿಯ ಕಾರ್ಯಕ್ರಮಗಳನ್ನು ಇವುಗಳ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ 2019ರಲ್ಲಿ ಮಂಗಳೂರಲ್ಲಿ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಆರಂಭ ಮಾಡಿದ್ವಿ. ಅಂದಿನಿಂದ ಇಂದಿನವರೆಗೆ ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊತ ಬಂದಿದ್ದೇವೆ. ಅದರಲ್ಲಿ ನಮ್ಮ ಸೊಸೈಟಿ ಅತ್ಯಂತ ಶಿಸ್ತುಬದ್ಧವಾದಂಥ ಒಂದು ಹಣಕಾಸಿನ ಸಂಸ್ಥೆ.
ಭಾಳ ಉತ್ತಮ ಮಟ್ಟದಲ್ಲಿ ಇದು ಸಾಧನೆಯನ್ನು ಮಾಡ್ತಾ ಬಂದಿದೆ. ಕಳೆದ ವರ್ಷ ನಮಗೆ ಅತ್ಯುತ್ತಮ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ನಮ್ಮ ಸೊಸೈಟಿಗೆ ಬಂದಿದೆ. ಈ ವರ್ಷ ನಮಗೆ 2 ಕೋಟಿ ನಿವ್ವಳ ಲಾಭವನ್ನು ಗಳಿಸ್ತಿದೆ. ಅದರಲ್ಲಿ ಕಳೆದ 2 ವರ್ಷಗಳಿಂದ 25% ಡಿವಿಡೆಂಟನ್ನು ಕೂಡ ನಾವು ನಮ್ಮ ಸದಸ್ಯರಿಗೆ ನೀಡ್ತಾ ಬಂದಿದ್ದೇವೆ. ಸೊ ಇದರಲ್ಲಿ ಏನಂತಂದರೆ ನಮ್ಮ ಸೊಸೈಟಿ ನಾವು ಗಳಿಸಿದಂಥ ಹಣವನ್ನು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಮಾತಿನಂತೆ ಬಹುದೊಡ್ಡ ಭಾಗವನ್ನು ಮರಳಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡ್ತಾ ಇದ್ದೇವೆ. 2 ಕಾರ್ಯಕ್ರಮಗಳನ್ನು ತಿಂಗಳಿಗೆ 2 ಕಾರ್ಯಕ್ರಮಗಳು ನಾವು ಕಂಪಲ್ಸರಿ ನಾವು ಮಾಡ್ತಾಯಿದ್ದೇವೆ. ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಂಗಳೂರು ತಾಲೂಕು ಅಥವಾ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ, ವಿವಿಧ ಗ್ರಾಮಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮೆಡಿಕಲ್ ಕ್ಯಾಂಪನ್ನು, ವೈದ್ಯಕೀಯ ಶಿಬಿರಗಳನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ವಿಶೇಷ ಅಂತಂದರೆ ಈ ಎಲ್ಲ ವೈದ್ಯಕೀಯ ಶಿಬಿರಗಳಲ್ಲಿ ಯಾರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅವರಿಗೆ ಉಚಿತವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಓದುವ ಕನ್ನಡಕಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಮತ್ತು ಯಾರಿಗೆ ಮೆಡಿಸಿನ್ ಅವಶ್ಯಕತೆ, ಔಷಧಿಗಳ ಅವಶ್ಯಕತೆ ಇದೆ 15 ದಿನಕ್ಕೆ ಬೇಕಾದಂಥ ಔಷಧಿಗಳನ್ನು ಉಚಿತವಾಗಿ ಅಲ್ಲೇ ಡಾಕ್ಟರ್ಸ್ ಬಂದು ಕೊಡ್ತಾ ಇದ್ದಾರೆ. ಇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಥವಾರ ಇದರ ಆಸ್ಪತ್ರೆಯ ಸಹಯೋಗದೊಂದಿಗೆ ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಮಾರ್ಚ್ 8ನೇ ತಾರೀಕು 38ನೇ ಆರೋಗ್ಯ ಶಿಬಿರ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಒಂದಾದರೆ, ಎರಡನೇದು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ತಿಂಗಳಿಗೆ 1 ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡ್ಕೊತಾ ಬರ್ತಾ ಇದ್ದೇವೆ. ಇದು ಬಿಟ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋಂಥ ನೂರಾರು ವಿದ್ಯಾರ್ಥಿಗಳಿಗೆ ನಾವು ಹಣಕಾಸಿನ ಸಮಸ್ಯೆಯನ್ನು ಕೊಡ್ತಾ ಇದ್ದೇವೆ. ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ಜನರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನೀವು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ. ಹಾಗೆ ದಾಸ ಸೇವೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಗುರುರಾಜ್ ಸರ್, ನೀವು ನಿಮ್ಮ ಈ ಸೇವೆ ಮತ್ತಷ್ಟು ವರ್ಷಗಳ ಕಾಲ ನಿಮ್ಮ ಕೈಯಲ್ಲಿ ಆ ಭಗವಂತ ಮಾಡಿಸ್ಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ನಮಸ್ಕಾರ. ಎಸ್ ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ ಶಾರದಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್ ಕೂಡ ಆಗಮಿಸಿದ್ರು. ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಸ್ನೇಹಿತರೆ, ಈ ಒಂದು ಸ್ಥಳದಲ್ಲಿ ಅಂದರೆ ರಾಮಕೃಷ್ಣ ಮಠದಲ್ಲಿ ಒಂದು ಡಿವೈನ್ ಪ್ಲೇಸ್. ಯಾಕೆಂದ್ರೆ ಈ ಒಂದು ಸ್ಥಳದ ಮಹಿಮೆನೇ ಹಾಗೆ, ರಾಗದ ಆಲಾಪನೆಯೂ ಇದೆ, ಯೋಗದ ಸಂಯೋಜನೆಯೂ ಇದೆ. ಹೌದು. ಹಾಗಾಗಿ ಇಲ್ಲಿಯ ಪೂಜ್ಯ ಶ್ರೀ ಜಿತಕಮಾನಂದಜಿ ಸ್ವಾಮೀಜಿಯವರನ್ನ 1-2 ನಿಮಿಷಗಳ ಮಾತಾಡಿಸಿದಾಗ, ಗುರುಗಳೇ ನಮಸ್ಕಾರ. ಈ ಒಂದು 75ನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಇಲ್ಲಿ ರಾಮಕೃಷ್ಣ ಮಠದಲ್ಲಿ. ಸೊ ಇಂದು ಈ ಒಂದು ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿಸ್ತಾ ಇದ್ದೀರಾ ನಿಮ್ಮ ಸಹಯೋಗದೊಂದಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಮಚಂದ್ರ ಆಚಾರ್ಯ ಬಂದಿದ್ದಾರೆ ಮೈಸೂರಿನಿಂದ. ಈ ಕಾರ್ಯಕ್ರಮದ ಬಗ್ಗೆ ನೀವೇನೇ ಹೇಳ್ತೀರಿ ಸರ್? ನಮ್ಮ ಕರ್ನಾಟಕದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದಾಸರ ಕೊಡುಗೆ ಅಪಾರವಾಗಿದೆ. ಹೌದು. ಆಗಿಂದ ಈಗಿನ ಕಾಲದಲ್ಲಿ, ಈಗಿನ ತನಕ ಜನರ ಮನಸ್ಸನ್ನ ಆಧ್ಯಾತ್ಮಿಕ ಕಡೆ ಸೆಳೆಯುವಂತ ಅದ್ಭುತ ಶಕ್ತಿ ನಮ್ಮ ದಾಸ ಸಾಹಿತ್ಯದಲ್ಲಿದೆ. ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ, ಜನರಿಗೆ ತರಿಸ್ಬೇಕು ಅನ್ನೋ ಉದ್ದೇಶದಿಂದ ಶ್ರೀಶಾ ಸೌಹಾರ್ದ ಸೊಸೈಟಿಯವರು ಮತ್ತು ರಾಮಕೃಷ್ಣ ಮಠ ಮಂಗಳೂರು ಒಟ್ಟಿಗೆ ಅನೇಕ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಒಂದು ಯಶಸ್ಸನ್ನ ಕಾಡ್ತಾ ಇದೆ. ರಾಮಕೃಷ್ಣ ಮಿಷನ್ ಮಂಗಳೂರಿನಲ್ಲಿ ಸ್ಥಾಪನೆ ಆಗಿ 75 ವರ್ಷ ಆಯಿತು. 1951ನೇ ಇಸ್ವಿಯಲ್ಲಿ ಆರಂಭ ಆಗಿದೆ. ನಾವು ಅನೇಕ ಆಧ್ಯಾತ್ಮಿಕ ಕ್ಷೇತ್ರ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಹ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ನಾವು ಅದಲ್ಲದೆ ಯುವಕರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಪ್ರತಿ ತಿಂಗಳ ಕಾರ್ಯಕ್ರಮ ಕೂಡ ಹೌದು, ಪ್ರತಿ ತಿಂಗಳು ಮಾಡ್ತೀವಿ. ಅದರಲ್ಲಿ ಭಾನುವಾರ ದಿವಸ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದಕ್ಕೆ ಉದ್ದೇಶದಿಂದ ಬಾಲವೃಂದ ಅನ್ನೋ ಕಾರ್ಯಕ್ರಮವನ್ನು ಸುಮಾರು 45 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರ ಆಧ್ಯಾತ್ಮಿಕವಾಗಿ ಮತ್ತು ನೈತಿಕವಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗುತ್ತೆ. ಇಂಥ ಈ ಕಾರ್ಯಕ್ರಮಗಳು ನಿಮ್ಮಿಂದ ಮತ್ತಷ್ಟು ಈ ರಾಮಕೃಷ್ಣ ಮಠದ ಮುಖಾಂತರ ನಡೆಯಲಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ತೆ ಸ್ವಾಮೀಜಿ. ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋದ ಒಂದು ವಿಷಯ ವಿವರಣೆಯನ್ನು. ಯಾಕೆಂದರೆ ಎಲ್ಲ ಹಾಡುಗಳನ್ನೇ ಅಪ್ಲೋಡ್ ಮಾಡಿಲ್ಲ. ಇದರಲ್ಲಿ ರಾಮಚಂದ್ರಾಚಾರ್ಯ ವಿಷಯಗಳನ್ನು ಹಾಗೂ ದಾಸ ಸೇವಾ ಪ್ರತಿಷ್ಠಾನ ಬೆಳೆದು ಬಂದ ರೀತಿ ಹಾಗೂ ಇದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿರುವಂಥ ರೀತಿ ಗುರುರಾಜ್ ಅವರು ಎಲ್ಲವನ್ನು ವಿವರಿಸಿದರು. ಮುಂದಿನ ವಿಡಿಯೋದಲ್ಲಿ ಹಾಡುಗಳನ್ನು ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಂತಿನಂತೆ ಹ್ಯಾಪಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಒಂದು ಕೋಲಾಟದೊಂದಿಗೆ ಮುಕ್ತಾಯ ಮಾಡುವ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.
ಗೋವಿಂದ ನಾರಾಯಣ ಬಲ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ನೀರೋಳು ಮುಳುಗಿ ಮೈ ಬರಸು ಎಂದಡುತ್ತ